ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ತಾಯಿ ಜಗನ್ಮಾತೆ ಲೋಕ ಪೂಜಿತೆ, ಹೆಣ್ಮಗಳು ಒಳ್ಳೆಯದಾಗಲಿ, ಜೀವನ ಪೂರ್ತಿ ಆರೋಗ್ಯವಾಗಿ 100 ವರ್ಷ ಬಾಳ ಥರ ಮಾಡು ತಾಯಿ. ಅವರೇ, ನಿಮ್ಗೆ ಇವತ್ತಿಂದ ಅಂಟಿರೋ ದೃಷ್ಟಿ ಕೆಟ್ಟಕಂಡು ಪರಿಹಾರ ಆಗಲಿ. ಇವತ್ತಿಂದಾನೆ ಎಲ್ಲ ಇವತ್ತಿಗೆ ಮುಗಿದೋಗ್ಲಿ, ಒಳ್ಳೆ ದಿನಗಳು ಶುರುವಾಗಲಿ. ಗಗನ ಅವರೇ, 2 ಬೀಗ ಹಾಕಿದ್ದೀನಿ. ಒಂದು ನಿಮ್ಮ ಬಗ್ಗೆ ಮಾತಾಡೋರಿಗೆ, ಇನ್ನೊಂದು ನನ್ನ ಬಗ್ಗೆ ಮಾತಾಡೋರಿಗೆ. 2 ಬೀಗಗಳು ಬಂಡಿ ಮಕ್ಕಳ ಒಂದು ಹುಂಡಿಗೆ ಹೋಗ್ತಾ ಇದೆ. ಇವತ್ತಿಂದ ಆಡೋರ್ ಬಾಯೆಲ್ಲ ಮುಚ್ಚುತ್ತೆ. ಇಷ್ಟು ಜನಗಳ ಮಧ್ಯೆ ಅವರೆಲ್ಲ ನಿಲ್ಲಿಸಿ ಈ ಪೂಜೆ ಮಾಡ್ತಿರುವಂಥದ್ದು ಗಗನ. ಇದು ಪೂಜೆಯ ಫಲ ನಿಮಗೆ ತಲುಪುತ್ತೆ. ನನ್ನ ಸ್ಟ್ರೆಂತು, ನನ್ನ ವೀಕ್ನೆಸ್ಸು, ನನ್ನ ಬೆಸ್ಟ್ ಫ್ರೆಂಡು ಎಲ್ಲನೂ ದೇವ್ರೆ. ತುಂಬ ಕಮ್ಮಿ ನನಗೆ ಫ್ರೆಂಡ್ಸ್ ಇರೋದು. ಇನ್ಫ್ಯಾಕ್ಟ್ ನಾನು ಯಾವಾಗಾದರೂ ಬೇಜಾರಾದಾಗ ಒಂದ್ಸರಿ ನನ್ನ ಕಾಲ್ ಲಿಸ್ಟು, ವಾಟ್ಸಪ್ಪು ಚೆಕ್ ಮಾಡ್ತೀನಿ ನಾನು. ಯಾರಿಗೆ ಫೋನ್ ಮಾಡಲಿ, ಯಾರ ಹತ್ರ ಹೇಳ್ಕೊಂಡ್ಲಿ ಅಂತ. ನಂಗೆ ಯಾರೂ ಸಿಗೋದೇ ಇಲ್ಲ ಅವಾಗ. ನನಗೆ ಅವಾಗ ಕಾಣಿಸೋದೆ ನಾನು ವಾಲ್ಪೇಪರಲ್ಲಿ ರಾಯರು ಫೋಟೋ ಹಾಕ್ಕೊಂಡಿದ್ದೀನಿ. ನಾನು ಲೈಫಲ್ಲಿ ಒಂದು ಬ್ಯಾಡ್ ಫೇಸ್ ಅಂತ ಇದ್ದಾಗ ನಮ್ಮಮ್ಮ ಹೇಳಿದ್ರು, ಮಂತ್ರಾಲಯಕ್ಕೆ ಹೋಗ್ಬಾ, ಅಲ್ಲೇ ಬಳ್ಳಾರಿ ಹತ್ರ ಇದೆ ಅಲ್ವಾ, ನೀನು ಯಾಕೆ ಹೋಗಿ ಬರಬಾರ್ದು, ಇಷ್ಟು ದಿನ ಹೋಗೇ ಇಲ್ಲ, ನೀನು ಅಷ್ಟು ಹತ್ರ ಇದ್ರು ಅಂತ. ಸೊ ನಾನು ಇಂಜಿನಿಯರಿಂಗಲ್ಲಿ ರಾಯರ ಹತ್ರ ಹೋಗಿದ್ದು. ಅವತ್ತಿಂದ ಇವತ್ತವರೆಗೆ ಡೌನ್ ಅನ್ನೋದೇ ಇಲ್ಲ. ಯಾವಾಗ್ಲೂ ಹಿಂಗೆ ಇದೆ ನನ್ನ ಗ್ರಾಫು. ಚಿಕ್ಕವಳಿದ್ದಾಗ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಯಾವುದು ಕೊಡ್ತಾನೆ ಇರ್ಲಿಲ್ಲ ದೇವರು. ಸ್ಕೂಲಲ್ಲೆಲ್ಲ ತುಂಬಾ ಬಾಡಿ ಶೇಮಿಂಗು, ತುಂಬ ಬೇಜಾರು ಮಾಡೋರು. ಈವನ್ ಲೆಕ್ಚರರ್ಸ್ ಯಾವಾಗಲೂ ನಾನು ಟಾರ್ಗೆಟೆಡ್ ಸ್ಟೂಡೆಂಟ್ ಅಂತ ಇರ್ತಾರಲ್ವ ಕ್ಲಾಸಲ್ಲಿ, ಆ ಥರ ಸಖತ್ ಬೇಜಾರಾಗೋದು ಅವಾಗೆಲ್ಲ. ಸೊ ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗ ಅನ್ಕೊಂಡೆ, ಬೇಡ ಇವತ್ತಿಂದ ನಾನು ದೇವ್ರನ್ನ ಕೇಳೋದೇ ನಿಲ್ಲಿಸ್ಬಿಡೋಣ, ಏನ್ ಕೊಡ್ತಾರ ಕೊಡ್ಲಿ ಅಂತ. ಐ ವಾಸ್ ಫೀಲಿಂಗ್ ವೆರಿ ಅನ್ಲಕ್ಕಿ. ನಾನು ಮಹಾನಟಿಗಿನ್ನ ಬರೋಕ್ ಮುಂಚೆ, ಮಹಾನಟಿಗೆ ಬಂದ್ಮೇಲಿಂದ ನಾನು ಎವ್ರಿ ಡೇ ನಾನು ಲಕ್ಕಿ ಅಂತ ಫೀಲ್ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಇವಾಗ ದೇವರಿಗೆ ನಾನು ಅವ್ರ ದೇವ್ರ ಮಗಳು ಅಂತ ಇವಾಗ ಫೀಲ್ ಮಾಡ್ತಿದ್ದೇನೆ ಅನ್ಸುತ್ತೆ. ದೇವರು ರಾಯರಿದ್ದಾರೆ ಅಂತ ಹೇಳ್ತಾರಲ್ಲ, ನನ್ನ ಜೀವನದಲ್ಲಂತೂ ಖಂಡಿತವಾಗ್ಲೂ ರಾಯರಿದ್ದಾರೆ. ನಾನು ಎವ್ರಿ ಕ್ಷಣನ ನಾನು ಯಾರಿಗಾದ್ರೂ ಒಬ್ರಿಗೆ ಅರ್ಪಿಸ್ತೀನಿ ಅಂದ್ರೆ ಅದು ರಾಯರಿಗೆ ಅರ್ಪಿಸ್ತೀನಿ. ಇವರು ನನ್ನನ್ನು ಖುಷಿಯಾಗಿಡ್ಸಕ್ಕೋಸ್ಕರ ಇವತ್ತು ಅಷ್ಟು ಕಷ್ಟಪಟ್ಟಿದ್ದು, ಆ ಪುಣ್ಯ ಎಲ್ಲ ಖಂಡಿತವಾಗ್ಲೂ ನಿಮ್ಗೆ ಬರ್ಲಿ. ನೀವು ನೆಲದ ಮೇಲೆಲ್ಲ ಊಟ ಮಾಡ್ಬೇಕಾದ್ರೆ ನನಗೆ ಅನಿಸ್ತಾ ಇತ್ತು ನಾನು ಇಷ್ಟೊಂದು ಸ್ಪೆಷಲ್ ಅಂತ. ಇನ್ಫ್ಯಾಕ್ಟ್ ಸರ್, ನನಗೆ ಈ ಶೋ ಯಾಕಷ್ಟು ಇಷ್ಟ ಆಗುತ್ತೆ ಅಂದ್ರೆ, ನನ್ನ ಜೀವನದಲ್ಲಿ ನನ್ನನ್ನು ಯಾರು ಸ್ಪೆಷಲ್ ಆಗಿ ಟ್ರೀಟೇ ಮಾಡಿಲ್ಲ. ಬಟ್ ಈ ಶೋ ಅಲ್ಲಿ ನನ್ನನ್ನು ಅಷ್ಟು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ. ಏಂಜಲ್ ಅಂತ ಕರೀತಾರೆ, ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಸರ್ಪ್ರೈಸ್ ಕೊಡ್ತಾರೆ. ಇವ್ರು ಹೋಗ್ಬಿಟ್ಟು ಇವತ್ತು ನನಗೆ ಟೆಂಪಲ್ ಅಲ್ಲಿ ಅಷ್ಟೆಲ್ಲ ಮಾಡಿದ್ರು. ತುಂಬಾ ನನಗೆ ಸ್ಪೆಷಲ್ ಆಗಿ ಫೀಲ್ ಆಗ್ತಿದೆ. ಐ ಆಮ್ ವೆರಿ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್ ಅವರೇ. ನಿಮ್ ಇವಾಗಿರೋ ಏಳಿಗೆ ನಿಮಗೆ ದುಪ್ಪಟ್ಟಾಗ್ಲಿ. ನಿಮ್ ಲೈಫ್ ತುಂಬಾ ಚೆನ್ನಾಗಿದೆ. ದೇವಸ್ಥಾನದಿಂದ ಕಂಕಣ ಮತ್ತೆ ತಾಯ್ತ